ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸರ್ ನಮಸ್ಕಾರ. ನಮಸ್ತೆ ಸರ್. 5 ವರ್ಷ ಸತತವಾಗಿ ಚುನಾವಣೆಗಳು ನಡೀತದೆ. ವಿಧಾನ ಪರಿಷತ್ತು, ವಿಧಾನಸಭೆ ಅಥವಾ ಲೋಕಸಭೆ ಆಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಅಂದ್ರೆ ಅದಕ್ಕೆ ಕುಂಠಿತ ಆಗಿದೆ. ಅದು 1 ವರ್ಷ ಆಗುತ್ತೆ, 6 ತಿಂಗಳಾಗುತ್ತೆ, ಮುಂದೆ ಜನವರಿಗಾಗುತ್ತೆ, ಫೆಬ್ರವರಿಗಾಗುತ್ತೆ, ಚಳಿಗಾಲ, ಎಕ್ಸಾಮು, ಈ ತರ ಎಲ್ಲ ಒಂದು ನೆಪಗಳು ಆಗ್ತಾ ಇದೆ. ನ್ಯಾಯಾಲಯ ಮಂತ್ರಿಗಳಿಗೂ ಹೋಗಿದೆ ಇವೆಲ್ಲ ಸಂಸ್ಥೆಗಳು ಮೂಲಕ ಸಮೀಕ್ಷೆ ಸರಿಯಾಗಿ ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು. ಈ ಕುಂಠಿತ ಆಗಿರೋ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಬಹಳ ಒಳ್ಳೆ ವಿಷಯವನ್ನ ಅತ್ಯಂತ ಸುಸಂದರ್ಭದಲ್ಲಿ ತಾವು ಕೇಳ್ತಾ ಇದ್ದೀರಿ ಸರ್. ಜನರ ಕೈಗೆ ಅಧಿಕಾರ, ಪ್ರಜಾಪ್ರಭುತ್ವದ ಜೈಕಾರ ಎನ್ನುವ ಧ್ಯೇಯ ಘೋಷಣೆಯೊಂದಿಗೆ ಹುಟ್ಟಿದಂತಹ ಪಂಚಾಯತ್ ರಾಜ್ ಸಂಸ್ಥೆಗಳು ಇಂದು ಕಳೆದ 5 ವರ್ಷಗಳಿಂದ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಸೊರಗ್ತಾ ಇವೆ. ಜನರ ಸಮಸ್ಯೆಗಳನ್ನ ಆಲಿಸ್ತಕ್ಕಂತಹ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಅಧಿಕಾರಯುತವಾದಂತಹ ಸಂಸ್ಥೆಗಳು ಜನರ ಬಳಿಯೇ ಇರಬೇಕು ಅಂತಕ್ಕಂತಹ ಉದಾತ್ತ ಚಿಂತನೆಯೊಂದಿಗೆ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನ ತರುವ ಮೂಲಕ ಜನರ ಕೈಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ಮತ್ತೆ ವಿಕೇಂದ್ರೀಕೃತ ವ್ಯವಸ್ಥೆಯ ಮೂಲಕ ಪ್ರಜಾಪ್ರಭುತ್ವವನ್ನ ಬಲಪಡಿಸಬೇಕು ಅಂತಕ್ಕಂತಹ ಸಂವಿಧಾನದ ಆಶಯ ಏನಿತ್ತು, ಅದಕ್ಕೆ ಕರ್ನಾಟಕದಲ್ಲಿ ಆಳಿದಂತಹ ಎಲ್ಲಾ ಸರ್ಕಾರಗಳು ಎಳ್ಳು ನೀರನ್ನ ಬಿಟ್ಟಿವೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮರಣ ಶಾಸನವನ್ನೇ ಬರೆದಿವೆ. ಇದರಲ್ಲಿ ಯಾವ ಪಕ್ಷಗಳು, ಯಾವ ಸರ್ಕಾರಗಳು ಹೊರತಾಗಿಲ್ಲ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ನಾನು ಈ ನಾಡಿನ ಯಾರು ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಆಂದೋಲನದ ಪರವಾಗಿದ್ದಾರೆ ಅವರೆಲ್ಲರಲ್ಲಿ ಈ ಒಂದು ವಿಷಯವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಡಿಸೆಂಬರ್ 25 ಅಬ್ದುಲ್ ನಜೀರ್ ಸಾಬ್ ಅವರ ಜನ್ಮ ದಿನಾಚರಣೆಯ ಆಸುಪಾಸಿನಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಅದು ಕೂಡ ಒಂದು ಇಡೀ ದೇಶಕ್ಕೇನೆ ಅತ್ಯಂತ ಮಾದರಿಯಾದಂತಹ ಸಂವಿಧಾನಯುತವಾದ ಅಧಿಕಾರವುಳ್ಳಂತಹ ಸಂಸ್ಥೆಗಳನ್ನ ಜಾರಿಗೆ ತಂದಂತಹ ಅಬ್ದುಲ್ ನಜೀರ್ ಸಾಬ್ ಅವರು ಕರ್ನಾಟಕದ ಮಂಡಾಯಲ್ ಪಂಚಾಯತ್, ಜಿಲ್ಲಾ ಪರಿಷತ್ ಹಾಗೂ ನ್ಯಾಯ ಪಂಚಾಯಿತಿ ಕಾಯ್ದೆಯನ್ನ ರಾಮಕೃಷ್ಣ ಹೆಗಡೆಯವರ ಸಂದರ್ಭದಲ್ಲಿ ಈ ನಾಡಿನ ದ್ಯೂತಕವಾದಂತಹ ಅಧಿಕಾರಯುತವಾದಂತಹ ವಿಧಾನಸಭೆಯಲ್ಲಿ ಈ ಒಂದು ಕಾಯ್ದೆಯನ್ನು ಮಂಡನೆ ಮಾಡುವಾಗ ಹೇಳ್ತಾರೆ, ನಾನು ಈ ನಾಡಿನಲ್ಲಿ ಕಲೆಕ್ಟರ್ ರಾಜ್ ವ್ಯವಸ್ಥೆಯನ್ನ ಕಿತ್ತು ಜನಪರವಾದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರ್ತೇನೆ ಅಂತ ಹೇಳಿ ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ಗೆ ಅಧಿಕಾರವನ್ನು ನೀಡುತ್ತಾರೆ. ಆ ಅಧಿಕಾರ ಕೊಟ್ಟಂತಹ ಸಂಸ್ಥೆಗಳು ರಾಜಕೀಯ ತರಬೇತಿ ಶಾಲೆಗಳಾಗಿ ಪರಿವರ್ತನೆಗೊಳ್ತವೆ. ಒಂದು ಯಾರು ಮಂಡಲ್ ಪಂಚಾಯತ್ ಪ್ರಧಾನರಾದ್ರು, ಯಾರು ಜಿಲ್ಲಾ ಪರಿಷತ್ ಮೆಂಬರ್ಗಳಾದ್ರು, ಅವರೆಲ್ಲರೂ ಕೂಡ ತದನಂತರ ನಡೆದಂತಹ ಚುನಾವಣೆಯಲ್ಲಿ 25% ಪರಿಷತ್ ಮೆಂಬರ್ಗಳು ಎಂಎಲ್ಎಗಳಾಗಿ, ಎಂಪಿಗಳಾಗಿ ಆಯ್ಕೆಯಾದಂತದ್ದು ಇತಿಹಾಸ ಇದೆ. ಅದನ್ನ ಮರೆತಂತಹ ಇಂದಿನ ಸರ್ಕಾರಗಳು ಆ ಎಲ್ಲಾ ಸಂಸ್ಥೆಗಳಿಗೆ ಮರಣ ಶಾಸನವನ್ನೇ ಬರೆದಿವೆ. ಇದಕ್ಕೆ ಕಾರಣವನ್ನ ಕಂಡಿಡ್ಕೊಳ್ತಕ್ಕಂತಹ ಸಂದಿಗ್ಧತೆಯಲ್ಲಿ ನಾವಿದ್ದೀವಿ. ಮಾತನಾಡತಕ್ಕಂತಹ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಕೂಡ ಸಂವಿಧಾನದ ಪರವಾಗಿ ಮಾತನಾಡ್ತಾರೆ, ವಿಕೇಂದ್ರೀಕೃತ ವ್ಯವಸ್ಥೆ ಪರವಾಗಿ ಮಾತನಾಡ್ತಾರೆ. ಆದರೆ ಚುನಾವಣೆ ನಡೆಸಬೇಕಾದ್ರೆ ಕುಂಟು ನೆಪಗಳನ್ನ ಹೇಳ್ತಾರೆ. ಸಂವಿಧಾನವನ್ನು ಜಾರಿಗೊಳಿಸಬೇಕಾದಂತಹ ಸರ್ಕಾರಗಳ ನಡೆ ಒಂದು ಕಡೆ ಈ ರೀತಿ ಆದ್ರೆ ಪತ್ರಿಕಾ ಮಾಧ್ಯಮಗಳಲ್ಲಿ ಕೂಡ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಲ್ಲ. ಎಲ್ಲವೂ ಕೂಡ ಒಟ್ಟಿಗೆ ಸೇರ್ಕೊಂಡು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮರಣ ಶಾಸನ ಬರೆದಿರತಕ್ಕಂಥದ್ದು ಈ ಒಂದು ಕೆಟ್ಟ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕೆ ಪೂರಕವಾಗಿ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ. ಇದೇ ತಿಂಗಳು ಜನವರಿ 2026 17ನೇ ತಾರೀಕಿನಂದು ಗುಂಡೂಲ್ಪೇಟೆ ಪಟ್ಟಣದಲ್ಲಿ ಅಬ್ದುಲ್ ನಜೀರ್ ಸಾಬ್ ಅವರ ಜನ್ಮ ದಿನಾಚರಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸಲು ದುಡಿದಂತಹ ಜನರಿಗೆ ಒಂದು ಸನ್ಮಾನ ಇದೆ. ಯಾರ್ಯಾರು ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ಗಳಲ್ಲಿ
ಚುನಾಯಿತ ಪ್ರತಿನಿಧಿಗಳ ಕೆಲಸ ಮಾಡಿದ್ರು ಅವರಿಗೂ ಒಂದು ಸನ್ಮಾನ ಇದೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸತಕ್ಕಂತಹ ದಿಸೆಯಲ್ಲಿ ಅಬ್ದುಲ್ ನಜೀರ್ ಸಾಬ್ ಫೌಂಡೇಶನ್ ನೋಂದಾವಣೆಗೊಂಡು ಉದ್ಘಾಟನೆಗೊಳ್ತಾ ಇದೆ. ಇದಕ್ಕೆ ಸ್ಥಳೀಯ ಶಾಸಕರು, ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರು ಮತ್ತೆ ವಿಧಾನಸಭಾ ಸದಸ್ಯರುಗಳು, ಸಂಸದರುಗಳು ಮತ್ತು ಹಲವಾರು ಜನ ಈ ನಾಡಿನಾದ್ಯಂತ ಇರತಕ್ಕಂತಹ ಪಂಚಾಯತ್ ರಾಜ್ ಕಾರ್ಯಕರ್ತರು ಪಾಲ್ಗೊಳ್ತಾ ಇದ್ದಾರೆ. ಇದು ನಮ್ಮಲ್ಲಿ ಜಿಲ್ಲೆಯ ಗುಂಡೂಲ್ಪೇಟೆಯಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಮುಂದಿನ ದಿನಗಳಲ್ಲಾದರೂ ಕೂಡ ಆಳುವ ಸರ್ಕಾರಗಳು ಈ ಒಂದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗೆ ಚುನಾವಣೆಗಳನ್ನು ನಡೆಸಿ ಚುನಾಯಿತ ಪ್ರತಿನಿಧಿಗಳ ಉಳ್ಳಂತಹ ಸಂಸ್ಥೆಗಳನ್ನಾಗಿ ಮಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥ ದಿಶೆಯಲ್ಲಿ ಸಾಗಲಿ ಅಂತ ಹಾರೈಸ್ತಾ ಈ ನಾಡಿನ ಜನತೆಗೆ ಅಬ್ದುಲ್ ನಜೀರ್ ಸಾಬ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನಾನು ತಮ್ಮ ಮಾಧ್ಯಮದೊಂದಿಗೆ ಈ ಒಂದು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ತಾವು ನೆರವಾಗಿದ್ದೀರಿ. ತಮಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ